ಸಿಲ್ಕ್ ಬೋರ್ಡ್ ಬಳಿ ಈಗ ಕೆಟ್ಟು ನಿಂತಿದೆ ಮತ್ತೊಂದು ಬಸ್ಸು. ಮಳೆ ನೀರಿನ ಸಮಸ್ಯೆಯಿಂದ ಕೆಟ್ಟು ನಿಂತಿರುವಂತಹ ಬಿಎಂಟಿಸಿಯ ವಜ್ರ ಎಲೆಕ್ಟ್ರಿಕ್ ಬಸ್ಸು. ಕ್ರೇನ್ ಮೂಲಕ ಬಸ್ ಅನ್ನ ಎಳೆಯಲು ವ್ಯವಸ್ಥೆಯನ್ನ ಮಾಡ್ತಿದ್ದಾರೆ ಸಿಬ್ಬಂದಿಗಳು. ಬಸ್ ನಿಂತಹ ಹಿನ್ನೆಲೆಯಲ್ಲಿ ರಸ್ತೆಯುದ್ದಕ್ಕೂ ಕೂಡ ಟ್ರಾಫಿಕ್ ಜಾಮ್ ಆಗಿದೆ. ಹೀಗಾಗಿ ಈಗಾಗಲೇ ನಿನ್ನೆಯಿಂದಲೂ ಕೂಡ ಅನೇಕ ಭಾಗದಲ್ಲಿ ಬಿಎಂಟಿಸಿ ಬಸ್ಗಳು ನಿಂತಿತ್ತು, ಕೆಟ್ಟು ನಿಂತು ಹೋಗಿತ್ತು ಮಳೆ ನೀರಿನಿಂದ. ಈಗ ಬಿಎಂಟಿಸಿಯ ವಜ್ರ ಅನ್ನುವಂತ ಎಲೆಕ್ಟ್ರಿಕ್ ಬಸ್ ಏನಿದೆಯಲ್ಲ, ಈ ಬಸ್ಸು ಸಿಲ್ಕ್ ಬೋರ್ಡ್ ನಡುವೆ ಕೆಟ್ಟು ನಿಂತಿದೆ. ಹೀಗಾಗಿ ರಸ್ತೆಯುದ್ದಕ್ಕೂ ಕೂಡ ಟ್ರಾಫಿಕ್ ಜಾಮ್ ಆಗಿದೆ, ದೊಡ್ಡ ಮಟ್ಟದ ಸಮಸ್ಯೆ ಆಗ್ತಿದೆ. ಆ ನಿಟ್ಟಿನಲ್ಲಿ ಟ್ರಾಫಿಕ್ ಫುಲ್ ಜಾಮ್ ಆಗಿದೆ, ಓಡಾಡೋದಕ್ಕಾಗ್ತಾ ಇಲ್ಲ. ಮೊದಲೇ ಎಲೆಕ್ಟ್ರಿಕ್ ಬಸ್ ಬೇರೆ. ದೃಶ್ಯಾವಳಿಗಳು ಗಮನಿಸ್ತಾ ಇದೆ, ಒಂದು ಕಡೆ ಸಿಲ್ಕ್ ಬೋರ್ಡ್ ಬೆಂಗಳೂರು ರೋಡ್ ನಡುವೆ ಮರ ಬಿದ್ದಿದೆ, ಟ್ರಾಫಿಕ್ ಫುಲ್ ಜಾಮ್ ಆಗಿದೆ, ಜನರಿಗೆ ಓಡಾಡೋಕೆ ಆಗೋದಿಲ್ಲ. ಮತ್ತೆ ಈ ಮಳೆಯಿಂದಾಗಿ ನಡು ರಸ್ತೆಯಲ್ಲೇ ಬಸ್ ಕೆಟ್ಟು ನಿಂತಿದೆ. ಬಿಎಂಟಿಸಿಯ ಬಸ್ಸು ಸಿಲ್ಕ್ ಬೋರ್ಡ್ ಬಳಿ ಈಗಾಗಲೇ ಅಲ್ಲಿನ ಟ್ರಾಫಿಕ್ ಜಾಮ್ ಹೆಂಗಿದೆ. ಸಿಲ್ಕ್ ಬೋರ್ಡ್ ಅಂತಂದ್ರೆ ಟ್ರಾಫಿಕ್ ಜಾಮ್ ಅಂತ ಜನ ಹೇಳ್ತಾರೆ, ಯಾಕಂದ್ರೆ ನಿತ್ಯ ಅಲ್ಲಿ ಟ್ರಾಫಿಕ್ ಜಾಮ್. ಸದ್ಯ ಮಳೆ ನೀರು ರಸ್ತೆಯಲ್ಲಿ ಓಡಾಡೋದಕ್ಕಾಗಿಲ್ಲ. ಈ ಸಂದರ್ಭದಲ್ಲಿ ಬಿಎಂಟಿಸಿ ಕೂಡ ಬಸ್ ಕೆಟ್ಟು ನಿಂತಿದೆ. ಹಾಗಾಗಿ ಸಿಬ್ಬಂದಿ ಈಗ ಕ್ರೇನ್ ಮೂಲಕವಾಗಿ ಬಸ್ಸನ್ನ ಅಲ್ಲಿಂದ ಸ್ಥಳಾಂತರ ಮಾಡುವಂತ ಪ್ರಕ್ರಿಯೆಗೆ ಮುಂದಾಗಿದ್ದಾರೆ. ದೊಡ್ಡ ಮಟ್ಟದ ತಲೆನೋವು. ಒಂದು ನಿಮಿಷ ರೋಡ್ ಬ್ಲಾಕ್ ಆದರೆ ಎಷ್ಟರ ಮಟ್ಟಿಗೆ ತಲೆನೋವುಗಳು ಶುರು ಆಗುತ್ತೆ. ಅದರ ಬೆನ್ನಲ್ಲೇ ಬಸ್ಸು ಕೆಟ್ಟು ನಿಂತ ಪರಿಣಾಮ ಜನಜೀವನ ಮತ್ತೆ ಅಸ್ತವ್ಯಸ್ತ ಆಗ್ತಿದೆ. ಓಡಾಡೋದಕ್ಕೆ ದಾರಿ ಇಲ್ಲ. ರಸ್ತೆಗಳು ಮೊದಲೇ ಈಗಾಗಲೇ ಕೆರೆಯಂತಾಗಿದೆ. ಸಮಸ್ಯೆಯೇ ಸಮಸ್ಯೆ. ಅದರ ನಡುವೆ ದೊಡ್ಡ ಮಟ್ಟದ ಸಮಸ್ಯೆಗೆ ಜನ ಗುರಿಯಾಗಿದ್ದಾರೆ. ಹಾಗಾಗಿ ಸದ್ಯ ಈಗ ಕ್ರೇನ್ ಮೂಲಕ ಬಸ್ಸನ್ನು ಎಳೆಯೋದಕ್ಕೆ ವ್ಯವಸ್ಥೆ ಆಗ್ತಿದೆ. ಆದರೆ ಈ ಎಲ್ಲ ಪರಿಸ್ಥಿತಿಯಿಂದಾಗಿ ಬಸ್ ನಿಂತಿರುವಂಥ ಹಿನ್ನೆಲೆಯಲ್ಲಿ ಉದ್ದಕ್ಕೂ ಟ್ರಾಫಿಕ್ ಜಾಮ್. ಒಂದು ಕಡೆ ಮಳೆ ಬರ್ತಿದೆ. ಈಗಾಗಲೇ ಬೆಂಗಳೂರಿನಲ್ಲಿ ವಿವಿಧ ಭಾಗದಲ್ಲಿ ಈಗಾಗಲೇ ಮಳೆರಾಯ ಎಂಟ್ರಿ ಕೊಟ್ಟಿದ್ದಾನೆ. ಮಳೆ ಒಂದು ಕಡೆ, ಟ್ರಾಫಿಕ್ ಜಾಮ್ ಆಗಿರೋದು, ಬಸ್ಸು ನಡು ರಸ್ತೆಯಲ್ಲಿ ಕೆಟ್ಟು ನಿಂತಿರೋದು. ಬೇರೆ ಭಾಗದಲ್ಲಿ ಆ ಮರ ಕೂಡ ಹೆಂಗೆ ಬಿದ್ದಿದೆ ನಡು ರಸ್ತೆಯಲ್ಲಿ, ಅದನ್ನು ತೆರವು ಮಾಡುವಂಥ ಕೆಲಸ ಕೂಡ ಸಾಗ್ತಿದೆ.